ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ರೆ ತಪ್ಪೇನಿದೆ? ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ರೆ ತಪ್ಪೇನ್ರಿ? ನಾನು ದೆಹಲಿಗೆ ಹೋದಾಗ ಎಲ್ಲರನ್ನೂ ಕೂಡ ಭೇಟಿ ಆಗ್ತೀನಿ, ಬೇರೆ ಬೇರೆ ಕೇಂದ್ರ ಸಚಿವರನ್ನು ಕೂಡ ನಾನು ಭೇಟಿ ಆಗ್ತೀನಿ. ಬರೀ ಕಾಂಗ್ರೆಸ್ನ ಲೀಡರ್ ಅಷ್ಟೇ ಅಲ್ಲ, ಬಿಜೆಪಿಯವ್ರನ್ನೂ ಆಗ್ತೀನಿ, ಬೇರೆ ಪಕ್ಷದವ್ರನ್ನೂ ಆಗ್ತೀನಿ. ನಿಮ್ಮ ಪ್ರಕಾರ ಹಾಗಾದ್ರೆ ನಾವು ಊಟ ಮಾಡಲೇಬಾರ್ದ? ಹಾಗಾದ್ರೆ ಬೇರೆಯವ್ರ ಜೊತೆ ಡಿನ್ನರ್ ಮಾಡಬಾರ್ದ? ಹಾಗಾದ್ರೆ ನಾನು ಕೂಡ ಸೋಮಣ್ಣ, ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಭೇಟಿ ಆಗ್ತೀನಿ. ಸೋಮಣ್ಣ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ಬಿಜೆಪಿಯವರು. ಭೇಟಿಯಾಗಿ ಊಟ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಮತ್ತೊಬ್ಬ ಪ್ರಭಾವಿ ಕಾಂಗ್ರೆಸ್ ಲೀಡರ್ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ಕೊಟ್ಟರು ಕುಮಾರಸ್ವಾಮಿ ಅವರು. ಆಹ್ವಾನದ ಮೇರೆಗೆ ಡಿನ್ನರ್ ಮೀಟಿಂಗಲ್ಲೂ ಕೂಡ ಭಾಗಿಯಾದರು. ಸತೀಶ್ ಜಾರಕಿಹೊಳಿ, ಕುಮಾರಸ್ವಾಮಿ ಅವರು ಜೊತೆಗೆ ದೇವೇಗೌಡರ ಜೊತೆನೂ ಕೂಡ ಕುಶಲೋಪಾರಿಯನ್ನು ವಿಚಾರಿಸ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ಮತ್ತೊಬ್ಬ ಕಾಂಗ್ರೆಸ್ನ ಲೀಡರ್, ಪ್ರಭಾವಿ ಲೀಡರ್ ಎಂ ಬಿ ಪಾಟೀಲ್ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ತಪ್ಪೇನ್ರಿ ಹೋಗೋದ್ರಲ್ಲಿ? ನಾವು ಬೇರೆ ಪಕ್ಷದ ನಾಯಕರ ಜೊತೆ ಊಟ ಮಾಡಲೇಬಾರ್ದಾ ಅಂತ ಎಂ ಬಿ ಪಾಟೀಲ್ ಕೂಡ ಈಗ ಹೇಳ್ತಾ ಇದ್ದಾರೆ. ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಎಲ್ಲ ಒಂದು ಇದೆ. MSME ಮಿನಿಸ್ಟರು ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾದ್ರಪ್ಪ ನಮ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿನ್ನಬಾರ್ದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನು ಭೇಟಿಯಾಗಿದ್ರು. ಅಥವಾ ಅವ್ರು ಬಂದಿದ್ದಾರೆ ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ನಾನು ಮಾತಾಡಕ್ಕೆ ಸಾಧ್ಯ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಎಲ್ಲ ಒಂದು ಇದೆ. MSME ಈ ಹಿಂದೆ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗನ್ನು ಮಾಡಿದರು. ಆ ಡಿನ್ನರ್ ಮೀಟಿಂಗನ್ನು ಅಲ್ಲಿ ಯಾಕೆ ಮಾಡಿದ್ರು ಅಂತ ಒಂದು ಕಡೆ DCM DK ಶಿವಕುಮಾರ್ ಹೋಗಿ ದೆಹಲಿ ವರಿಷ್ಠರಿಗೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಅದಾದಮೇಲೆ ಪರಮೇಶ್ವರ್ ಕೂಡ ಡಿನ್ನರ್ ಪಾರ್ಟಿಯನ್ನು ಮಾಡಲಿಕ್ಕೆ, ಡಿನ್ನರ್ ಪಾರ್ಟಿ ಮುಖೇನವಾಗಿ ಪಾಲಿಟಿಕ್ಸ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಂಡಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ತಡೆ ಒಡ್ಡಿತ್ತು. ಆದರೆ ಇವತ್ತು ಸತೀಶ್ ಜಾರಕಿಹೊಳಿ ಸ್ವಪಕ್ಷದ ಲೀಡರನ್ನು ಭೇಟಿಯಾಗಿಲ್ಲ. ಇವತ್ತು ಪಕ್ಷಾತೀತವಾಗಿ ನಾವು ನೋಡೋದಾದರೆ NA ಥರ ಇರುವಂತಹ BJP ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ JDSನ ಒಬ್ಬ ಪ್ರಬಲ ನಾಯಕ, ಕೇಂದ್ರದ ಸಚಿವ, ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ಸೈಲೆಂಟ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಇವತ್ತು ಭೇಟಿಯಾಗಿದ್ದಾರೆ. ಭೇಟಿ ಏನು ಸೀಕ್ರೆಟ್ ಏನಿಲ್ಲ. ಈ ಭೇಟಿ ಅವರ ಆಹ್ವಾನ ಕೊಟ್ಟರು ಕುಮಾರಸ್ವಾಮಿ ಅವರು. ಆದರೆ ಅವರ ಆಹ್ವಾನದ ಮೇರೆಗೆ ಕುಮಾರಸ್ವಾಮಿ ಅವರ ಮನೆಗೂ ಕೂಡ ಹೋಗ್ತಾರೆ, ದೇವೇಗೌಡರನ್ನು ಕೂಡ ಭೇಟಿಯಾಗ್ತಾರೆ, ಮಾತಾಡ್ತಾರೆ. ಆದರೆ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಪ್ರಸ್ತುತ ವಿದ್ಯಮಾನಗಳು ಸಾಕಷ್ಟು ಬೇರೆ ಬೇರೆ ಮಜಲನ್ನು ಪಡ್ಕೊಳ್ತಾ ಇದೆ. CM ಬದಲಾವಣೆ ಆಗ್ತಾರೆ, KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂಥ ಚರ್ಚೆ ಇದೆ. ಅದರ ಜೊತೆಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ಚರ್ಚೆ ನಡೀತಾ ಇದೆ. ಮುಂದಿನ CM ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನುವಂಥ ಚರ್ಚೆ ಇದೆ. ಮುಂದಿನ KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಬೆನ್ನಲ್ಲೇ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದು ಸಾಕಷ್ಟು ಕಾರಣಗಳಿಗೆ, ಸಾಕಷ್ಟು ಇಲ್ಲಿ ಕುತೂಹಲಗಳಿಗೆ ಈಗ ಕಾರಣ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ವಿನಯ್ ಅಂಡ್ ರಜಿತ್ ಕೋರ್ಟ್ಗೆ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗಾಗಲೇ ವಿನಯ್ ಅಂಡ್ ರಜತ್ ಈಗ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರನ್ನೂ ಈಗ ಕರೆತರ್ತಾ ಇದ್ದಾರೆ ಬಸವೇಶ್ವರ ನಗರ ಠಾಣೆಯ ಪೊಲೀಸ್ನವರು. 24ನೇ ACMM ಕೋರ್ಟ್ ಮುಂದೆ ಈಗ ಹಾಜರುಪಡಿಸ್ತಾರೆ ಕಾಕಿ. ಕೆಲವೇ ಕ್ಷಣಗಳಲ್ಲಿ ವಿನಯ್ ಅಂಡ್ ರಜತ್ ಕೋರ್ಟ್ಗೆ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗಾಗಲೇ ವಿನಯ್ ಅಂಡ್ ರಜತ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರನ್ನೂ ಕೂಡ ಬಸವೇಶ್ವರ ನಗರ ಠಾಣೆಯ ಪೊಲೀಸ್ನವರು ಈಗ ಕರೆತರ್ತಾ ಇದ್ದಾರೆ. 24ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಆಲ್ರೆಡಿ ಈಗ ಮಚ್ಚನ್ನು ಹಿಡಿದು, ಲಾಂಗನ್ನು ಹಿಡಿದು ರೀಲ್ಸ್ ಮಾಡಿದ್ರು. ಆದರೆ ಅದು ಒರಿಜಿನಲ್ ಮಚ್ಚ ಅಥವಾ ಫೈಬರ್ದ
ಥರ್ಮಾಕೋಲಲ್ಲಿ ಮಾಡಿದ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲೇ ಅವರು ಆಲ್ರೆಡಿ ಬಸವೇಶ್ವರ ನಗರ ಠಾಣೆಗೂ ಕೂಡ ನೋಡಿ ರಜತ್ನನ್ನು ಗಮನಿಸ್ತಾ ಇದ್ದೀರಾ, ಶರ್ಟ್ ಗುಂಡಿಯೆಲ್ಲ ಬಿಚ್ಕೊಂಡು ಕೈಯಲ್ಲಿ ಲೈಟ್ರನ್ನು ಇಟ್ಕೊಂಡು ನಿನ್ನೆ ಬಸವೇಶ್ವರ ನಗರ ಠಾಣೆಗೂ ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಪೊಲೀಸ್ನವರು ತನಿಖೆಯ ನಿಮಿತ್ತವಾಗಿ ವಶಪಡಿಸ್ಕೊಳ್ತಾರೆ. ಅಂದರೆ ನೋಡಿ ದೃಶ್ಯಾವಳಿಯಲ್ಲಿ ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೀರಾ, ಇಬ್ಬರು ಸೇಮ್ ಟು ಸೇಮ್ ಬಟ್ಟೆಯನ್ನು ಹಾಕ್ಕೊಂಡು ಲಾಂಗನ್ನು ಜಳಪಿಳಿಸ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸ್ತಾ ಇದ್ದಾರೆ. ಆದರೆ ರಜತ್ ಆ್ಯಂಡ್ ವಿನಯ್ ಕೊಡ್ತಾ ಇರುವಂಥ ಹೇಳಿಕೆ ಏನು, ಇದು ಒರಿಜಿನಲ್ ಲಾಂಗ್ ಅಲ್ಲ, ಇದು ಸೆಟ್ನವರು ಮಾಡಿರುವಂಥ ಎಡವಟ್ಟಿನಿಂದ ಹಿಂಗಾಗಿದೆ. ಯಾಕಂದರೆ ಹೇಳಿ ಕೇಳಿ ಇವರು ಪರದೆ ಮೇಲೆ ಬರುವಂಥವ್ರು ಇಲ್ಲಿ ಯಾವುದೇ ಶೂಟಿಂಗ್ ಇಲ್ಲ, ಯಾವುದೇ ಒಂದು ಸಿನಿಮಾ ಅಥವಾ ಧಾರಾವಾಹಿದು ಚಿತ್ರೀಕರಣ ನಡೀತಾ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಲಾಂಗ್ ತಂದು ರೋಡಲ್ಲಿ ಈ ಥರ ರೀಲ್ಸ್ ಮಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಫಿಲ್ಮ್ ರಿಪೋರ್ಟರ್ ರವಿ ಕೊಡ್ತಾ ಹೋಗ್ತಾರೆ. ರವಿ, ಈಗಾಗಲೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ರಜತ್ ಆ್ಯಂಡ್ ವಿನಯ್ ಗೌಡ ಒಂದು ಕಡೆ ರೀಲ್ಸ್ ಮಾಡಿದ್ರು, ಈಗ ಆಲ್ರೆಡಿ ಪೊಲೀಸ್ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ. ಆದರೆ ಇದು ಒರಿಜಿನಲ್ ಅಲ್ಲ ಅಂತ ಒಂದು ಕಡೆ ರಜತ್ ಆ್ಯಂಡ್ ವಿನಯ್ ಗೌಡ ಹೇಳ್ತಾ ಇದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಮತ್ತು ನಿಜಾಂಶ ಏನು, ನಿಜಕ್ಕೂ ಅವರು ಅದು ಒರಿಜಿನಲ್ ಇಟ್ಕೊಂಡಿದ್ರ ಲಾಂಗು ಅಥವಾ ಥರ್ಮಾಕೋಲ್ದ ಅಂತ? ಸಚಿನ್, ನಾವು ನಿನ್ನೆಯಿಂದ ನೋಡ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಒಳಗಾಗ್ತಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿನಯ್ ಹಾಗೂ ರಜತ್ ವಿಚಾರದಲ್ಲಿ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಮಾಜದ ಒಂದು ಹಿತದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ಈ ತರ ಬಚ್ಗಳನ್ನ ಹಿಡ್ಕೊಂಡು ಈ ತರ ರೀಲ್ಸ್ ಗಳನ್ನ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಕೆಟ್ಟ ಒಂದು ರೀತಿಯಾದಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನೋದು ವಿಚಾರದಲ್ಲಿ ಕೂಡ ಪೊಲೀಸರು ಕೂಡ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಪರಪ್ಪನ ಅಗ್ರಹಾರದಿಂದ ರಜತ್ ಮತ್ತು ವಿನಯ್ ಅವರು ಏನಿವಾಗ ಇನ್ನು ಕೆಲವು ಕ್ಷಣಗಳಲ್ಲಿ ಹಾಜರನ್ನ ಆಗ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಸೊ ATM 24ನೇ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪೊಲೀಸರು ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಜತ್ ಹಾಗೂ ವಿನಯ್ ಅವರು ಕೂಡ ಎಲ್ಲೊಂದ್ ಕಡೆ ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಿಂದ ಬಂದಂತಹ ಸಾಕಷ್ಟು ಏನು ಸದಸ್ಯಗಳಿದ್ದಾರೆ, ಅವರ ವಿಚಾರಗಳಲ್ಲಿ ಕೂಡ ಈ ಒಂದು ವಿಚಾರ ನಡೀತಂತಾನೆ ಹೇಳ್ಬೋದು. ಸಚಿನ್, ರವಿ, ಇಲ್ಲಿ ಬಹಳ ಮುಖ್ಯವಾಗಿ ಈಗ ರಜತ್ ಮತ್ತು ವಿನಯ್ ಗೌಡ ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಬಳಸಿರುವಂತಹ ಲಾಂಗು ಅದು ಫೈಬರ್ದು ಸೆಟ್ನಿಂದ ಆಗಿರುವಂತಹ ಎಡವಟ್ಟು ಅಂತ ಒಂದು ಕಡೆ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆದರೆ ಇದು ರಿಯಲ್ ಲಾಂಗ, ಫೈಬರ್ದ, ಅಥವಾ ಈಗ ಆ ಸಿನಿಮಾದಲ್ಲೆಲ್ಲ ಥರ್ಮಾಫೋಮಿಂದ ಎಲ್ಲ ರೆಡಿ ಮಾಡ್ತಾರೆ ಅದ್ರದ್ದ ಅಂತ ರವಿ? ಸಚಿನ್, ಯಾಕಂತಂದ್ರೆ ನಾವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲಾ ನಾವು ಸಿನಿಮಾಗಳಲ್ಲಿ ಕೂಡ ಥರ್ಮಾಕೋಲಿಂದ ಯೂಸ್ ಮಾಡುವಂತಹ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದಿಷ್ಟು ಇವಾಗ ರಜತ್ ಮತ್ತು ವಿನಯ್ ಅವರ ವಿಚಾರದಲ್ಲಿ ನಾವು ನೋಡುವಂತದ್ದಾದ್ರೆ ಎಲ್ಲೋ ಒಂದ್ ಕಡೆ ರಜತ್ ಅವ್ರು ಕೂಡ ಹೇಳ್ತಾ ಇದ್ರು, ಬಟ್ ಅದು ಯಾವುದೇ ರೀತಿ ಅಂತ ನಾವು ಒರಿಜಿನಲ್ ಯೂಸ್ ಮಾಡಿಲ್ಲ, ನಾವು ಇದನ್ನ ರಟ್ಟೆಯಿಂದ ಏನ್ ಥರ್ಮಾಕೋಲಿಂದ ಏನ್ ಯೂಸ್ ಮಾಡ್ತೀವಿ ಅದನ್ನ ನಾವು ಮಾಡಿರುವಂತದ್ದು. ಹಾಗಾಗಿ ನಾವು ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ವರದಿಗಳನ್ನ ಒಪ್ಪಿಸಿದ್ವಿ, ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಅದಾದ ನಂತರದಲ್ಲಿ ಪೊಲೀಸರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಬಟ್ ಇದು ಒರಿಜಿನಲ್ ಅಥವಾ ಥರ್ಮಾಕೋಲಿಂದ ಮಾಡಿದ್ದ ಅಥವಾ ಈ ಎಲ್ಲಾ ವಿಚಾರಗಳು ಕೂಡ ಇನ್ನು ಕೆಲವು ಇದರಲ್ಲಿ ಕೂಡ ಹೊರಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸಚಿನ್, ಅಂದರೆ ಈಗ ಎಷ್ಟೊತ್ತಿಗೆ ಈಗ ಕೋರ್ಟಿಗೆ ಹಾಜರುಪಡಿಸ್ತಾರೆ, ಮತ್ತೇನಾದರೂ ನ್ಯಾಯಾಂಗ ಬಂಧನಕ್ಕೆ ಮತ್ತೇನಾದರೂ ಒಳಪಡಿಸುವಂಥ ಸಾಧ್ಯತೆ ಇದೆಯಾ ಹೇಗೆ ಅಂತ? ಆ ಥರ ಏನಾದರೂ ಲಕ್ಷಣಗಳು ಈಗ ಕಂಡು ಬರ್ತಾ ಇದೆಯಾ ರವಿ? ಸದ್ಯಕ್ಕೆ ಆ ರೀತಿಯಾದಂತಹ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ ಸಚಿನ್. ಜೊತೆಗೆ ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಂತ ಹೇಳ್ಬೋದು. ಸಚಿನ್, ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಫೈಬರ್ ಮಚ್ಚನ್ನೂ ಕೂಡ ಗಮನಿಸ್ತಾ ಇದ್ದೀರಾ, ಮತ್ತೊಂದು ಕಡೆ ಅದರದ್ದು ಆಕಾರ ಬೇರೆ ರೀತಿ ಇದೆ, ಅವರ ಕೈಯಲ್ಲೇ ಇರುವಂತಹ ಮಚ್ಚು ಇನ್ನೊಂದು ಕಡೆ ಇದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಪೊಲೀಸ್ನವರು ಅಂದರೆ, ಅವರು ಬಳಸಿದ್ದು ಒರಿಜಿನಲ್ ಲಾಂಗು, ಆದರೆ ನಮಗೆ ಕೊಟ್ಟಿದ್ದು ಫೈಬರ್ ಮಚ್ಚು. ಮತ್ತು ಕಲ್ಲರ್ ಕೂಡ ನೋಡಿ ಗಮನಿಸ್ತಾ ಇದ್ದೀರಾ, ಇದೊಂಥರ ಸಿಲ್ವರ್ ಕಲ್ಲರು ಕಾಣಿಸ್ತಾ ಇದೆ. ಈಗ ದೃಶ್ಯಗಳಲ್ಲಿ ಕೂಡ ಕ್ಲಿಯರಲ್ಲೇ ಗೊತ್ತಾಗ್ತಾ ಇದೆ ಫೈಬರ್ ಮಚ್ಚು ಯಾವ ಥರ ಇದೆ ಮತ್ತು ಅವ್ರ ಕೈಯಲ್ಲಿರುವಂಥ ಮಚ್ಚು ಯಾವ ಥರ ಇದೆ ಅಂತ. ಮಚ್ಚಿನ ಆಕಾರ ಒಂದೇ ಥರ ಇರ್ಬೋದು, ಆದರೆ ಅವರು ಬಳಸಿದ್ದಿಲ್ಲಿ ಒರಿಜಿನಲ್ಲ ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ ಪೊಲೀಸ್ನವರಿಗೂ ಕೂಡ. ಹಾಗಾಗಿನೇ ಅವ್ರನ್ನ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಅಂತಲೇ ಅವ್ರನ್ನ ವಶಪಡಿಸ್ಕೊಂಡ್ರು. ಮತ್ತು ಅವರ ಒಂದಿಷ್ಟು ಮ್ಯಾನರಿಸಮು, ಅವರ ಬಿಹೇವಿಯರು ಇವೆಲ್ಲವನ್ನೂ ಕೂಡ ಸಹಜವಾಗಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಇಂಥವ್ರನ್ನ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ, ಇವ್ರದ್ದೇ ಆದಂತಹ ಒಂದು ಅಭಿಮಾನ ಬಳಗ ಇರ್ತದೆ. ಆದರೆ ಇವ್ರು ಪೊಲೀಸ್ ಠಾಣೆಗೆ ಹೋಗುವಂಥ ಸಂದರ್ಭದಲ್ಲಿ ಕೈಯಲ್ಲಿ ಲೈಟ್ರ್ ಇಟ್ಕೊಂಡು ಶರ್ಟ್ ಗುಂಡಿಯೆಲ್ಲ ಬಿಚ್ಕೊಂಡು ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಇದು ಏನಪ್ಪ ಇವರು ಡೀಸೆಂಟ್ ಇಲ್ಲ ಅಂತ ಸಹಜವಾಗಿ ಪೊಲೀಸ್ನವರಿಗೂ ಕೂಡ ಅನಿಸಿರುತ್ತೆ. ಹಾಗಾಗಿನೇ ಇವತ್ತು ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಕೋರ್ಟಲ್ಲಿ ನ್ಯಾಯಾಧೀಶರು ಏನು ಹೇಳುತ್ತೆ, ಕೋರ್ಟ್ ಏನು ತೀರ್ಪು ಕೊಡುತ್ತೆ, ಮತ್ತೇನಾದರೂ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೇಳುತ್ತಾ ಅಥವಾ ಈ ಕೇಸನ್ನು ಇಲ್ಲಿಗೆ ಖುಲಾಸೆ ಮಾಡುತ್ತಾ, ಎಲ್ಲವೂ ಕೂಡ ಕೋರ್ಟ್ ಮೇಲೆ ಬಿಟ್ಟಿರೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋರು ಇವರು ಕೂಡ ಬರೀ ರಾಜಕಾರಣಿಗಳಷ್ಟೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋದು.
ಸಿನಿಮಾ ನಟ ನಟಿಯರು ಕೂಡ ಯಾಕಂದರೆ ಪರದೆ ಮೇಲೆ ಬರ್ತಾರೆ. ಇನ್ನು ಬಿಗ್ ಬಾಸ್ ವಿನಯ್ ಮತ್ತು ರಜತ್ಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಈಗ ಸಂಕಷ್ಟ. ಆ ಮಚ್ಚು ಒರಿಜಿನಲ್ಲ ಡೂಪ್ಲಿಕೇಟಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳು. ವಿನಯ್ ಗೌಡ, ರಜತ್ ಕಿಶನ್ಗೆ ಈಗ ಜೈಲ ಬೇಲ ಕಸ್ಟಡಿನ. ಕೆಲ ಹೊತ್ತಲ್ಲೇ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ಪೊಲೀಸ್ನವರು, ಬಸವೇಶ್ವರ ನಗರ ಪೊಲೀಸ್ನವರು ಹಾಜರುಪಡಿಸ್ತಾರೆ. ಹಾಗಾಗಿ ಬಿಗ್ ಬಾಸ್ ವಿನಯ್ ಆ್ಯಂಡ್ ರಜತ್ಗೆ ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರುವಂಥವರು ಸಮಾಜಕ್ಕೆ ಮಾದರಿ ಆಗಬೇಕೇ ಹೊರತು ಸಮಾಜಕ್ಕೆ ಮಾರಕ ಆಗಬಾರ್ದು. ಯಾಕಂದರೆ ಅಲ್ಲಿ ದಾರಿ ಹೋಗರು ಹೋಗ್ತಾ ಇರ್ತಾರೆ, ಸಾಕಷ್ಟು ಜನ ಪ್ರಜ್ಞಾವಂತ ನಾಗರಿಕರು ಹೋಗ್ತಾ ಇರ್ತಾರೆ, ಮಹಿಳೆಯರು ಹೋಗ್ತಾ ಇರ್ತಾರೆ, ಇವಾಗ ಸ್ಕೂಲಿಗೆ ಹೋಗೋ ಮಕ್ಕಳು ಹೋಗ್ತಾ ಇರ್ತಾರೆ. ನೀವು ರಿಯಲ್ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಸಮಾಜಕ್ಕೆ ನೀವೇನು ಮೆಸೇಜ್ ಕೊಡ್ತೀರಾ? ಅಲ್ಲಿ ದಾರಿಯಲ್ಲಿ ಹೋಗುವಂತಹ ನಾಗರಿಕರಿಗೆ ಏನು ಮೆಸೇಜ್ ಕೊಡ್ತೀರಾ? ಈ ಥರ ಸಹಜವಾಗಿ ಒಂದು ಪ್ರಶ್ನೆಗಳು ಉದ್ಭವ ಆಗೇ ಆಗುತ್ತೆ. ಹಾಗಾಗಿನೇ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಒಂದು ಕಡೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ.